ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅಂದು ಕೆಟ್ಟವರಾಗುವುದಕ್ಕಿಂತ ಮೌನವಾಗಿರುವುದೇ ಲೇಸು. ಯಾಕಂದ್ರೆ ಅಂದವರೇ ದೊಡ್ಡವರಾಗಲಿ, ನಾವು ಚಿಕ್ಕವರಾಗಿರೋಣ. ಸಮಯದ ಉತ್ತರ ನಮಗಿಂತಲೂ ಅದ್ಭುತವಾಗಿರುತ್ತೆ. ಇದೇ ಜೀವನ. ಪ್ರತಿಯೊಂದು ನೋವು ಒಂದು ಹೊಸ ಪಾಠವನ್ನು ಕಲಿಸ್ತದೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸ್ತದೆ. ಸಂಬಂಧದಲ್ಲಿ ಸೋತವರು ಯಾರು ಗೊತ್ತಾ? ಹೆಚ್ಚು ಪ್ರೀತಿ ಮಾಡಿದವರು. ಒಬ್ಬ ಉತ್ತಮ ಸ್ನೇಹಿತ ಸಾವಿರಾರು ಸಂಬಂಧಗಳಿಗಿಂತ ಶ್ರೇಷ್ಠ. ಉಪದೇಶ ಮಾಡೋರು ಗಲ್ಲಿ ಗಲ್ಲಿಗೂ ಸಿಗ್ತಾರೆ, ಆದ್ರೆ ಉಪಕಾರ ಮಾಡೋರು ಊರಿಗೆ ಒಬ್ರು ಸಿಗೋದು ತುಂಬಾ ಕಷ್ಟ. ಕೆಟ್ಟದು ಮಾಡಬೇಕಾಗಿ ಬಂದಾಗ ನಾಳೆಗೆ ಮುಂದೂಡಿ, ಅದೇ ಒಳ್ಳೆಯದು ಮಾಡಬೇಕಾಗಿ ಬಂದಾಗ ಈ ಕ್ಷಣವೇ ಮಾಡಿ ಮುಗಿಸಿ. ಸತ್ಯವನ್ನೇ ಹೇಳುವ ವ್ಯಕ್ತಿ ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಲು ಸಾಧ್ಯವಿಲ್ಲ. ಅದರಲ್ಲೂ ಸಂಬಂಧಿಕರಲ್ಲಾಗ್ಲಿ, ಕುಟುಂಬದಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ ಸತ್ಯವನ್ನು ಮಾತನಾಡುವ ವ್ಯಕ್ತಿಯು ಎಲ್ಲರಿಗೂ ಮುಳ್ಳಾಗಿ ಕಾಣಿಸ್ತಾನೆ. ಶ್ರೀಕೃಷ್ಣ ಹೇಳ್ತಾರೆ, ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ಯಾರಿಗೂ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿ ಆಗಿರ್ಬೋದು, ಆದ್ರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಮರಿಬೇಡಿ. ತಾಯಿ ಪ್ರೀತಿಗೂ ತಂದೆ ಪ್ರೀತಿಗೂ ಇರುವ ವ್ಯತ್ಯಾಸ, ತಾಯಿಯು ನಿಮಗಾಗಿ ಸೋಲ್ತಾರೆ, ಆದರೆ ತಂದೆ ನಿಮ್ಮನ್ನು ಯಾರ ಮುಂದೆಯೂ ಸೋಲಲು ಬಿಡೋದಿಲ್ಲ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸ್ತದೆ. ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ನಮ್ಮವರು ಎನ್ನುವ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ. ನೋಡುವ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರೋದಿಲ್ಲ. ಮನಸ್ಸಿಗೆ ತುಸು ನೋವಾದಾಗ, ಬೇಸರವಾದಾಗ ಭಾವನೆಗಳನ್ನು ಹಂಚಿಕೊಳ್ಳೋಕೆ ನಮ್ಮದು ಅನ್ನುವ ಒಂದು ಮನಸ್ಸಿರಬೇಕು. ಒಳ್ಳೆತನ ಹೆಚ್ಚಾದ್ರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಪ್ರತಿದಿನ ಮಾತನಾಡುವುದಕ್ಕಿಂತ ಅಪರೂಪಕ್ಕೆ ಮಾತನಾಡಿದ್ರೆ ಬೆಲೆ ಜಾಸ್ತಿ ಅಲ್ವಾ? ಬದುಕು ನಮ್ಮನ್ನು ಅದೆಷ್ಟೇ ನೋಯಿಸಿದ್ರು ನಾವು ಬದುಕಬೇಕಿದೆ. ಮನಸ್ಸು ಅದೆಷ್ಟೇ ನೋಯಿಸಿದ್ರು ನಾವು ನಗಬೇಕಿದೆ. ಕೆಲವು ನೋವುಗಳನ್ನು ಮರೆಯಲಾಗದಿದ್ದರೂ ನಾವು ಮರೆಯಬೇಕಿದೆ. ನಾವು ಅಂದುಕೊಂಡಿದ್ದು ಆಗದೇ ಇದ್ದಾಗ ನಾವು ಹೊಂದಿಕೊಂಡು ಹೋಗಬೇಕಾಗಿದೆ. ಇದುವೇ ಜೀವನ. ಹಣದ ವ್ಯಾಮೋಹ ಇದ್ದವರಿಗೆ ಸಂಬಂಧಗಳು ಲೆಕ್ಕಕ್ಕಿರಲ್ಲ. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ ಇರುವ ಬೆಲೆ ಮನುಷ್ಯನ ನಂಬಿಕೆಗೆ ಮತ್ತು ಅವನ ನಿಯತ್ತಿಗಿಲ್ಲ. ನೆನಪಿಟ್ಕೋ, ಅಭಿಪ್ರಾಯಗಳ ಮೂಲಕ ಯಾರನ್ನೂ ಬದಲಿಸಲು ಸಾಧ್ಯವಿಲ್ಲ. ಸ್ವಂತ ಅನುಭವವಾದಾಗ ಮಾತ್ರ ಮನುಷ್ಯ ಬದಲಾಗ್ತಾನೆ. ಒಂದು ಕನಸು ಮುರಿದು ಚೂರು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂದು ಹೆಸರು. ಎಲ್ಲ ನನ್ನವರು ಅಂದುಕೊಂಡು ಹೋದೆ, ಆದರೆ ಕಾಲವೇ ತಿಳಿಸಿತು, ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ. ನಿನ್ನನ್ನು ಯಾರು ಹುಡುಕಿಕೊಂಡು ಬರ್ತಾರೋ ಅವರು ಮಾತ್ರ ನಿನ್ನವರೆಂದು. ಬೇಕು ಅಂತಲೇ ದೂರ ಆಗುವವರ ಹತ್ತಿರವಾಗುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ನಂಬೋದಕ್ಕೆ ತಯಾರಿಲ್ಲದವರನ್ನ ನಂಬಿಸೋ ಪ್ರಯತ್ನ ಮಾಡಬೇಡಿ. ಅರ್ಥ ಮಾಡಿಕೊಂಡಿದ್ದರೂ ಅಪಾರ್ಥಗಳನ್ನ ಸೃಷ್ಟಿಸಿ ನಿಂದಿಸುವವರಿಗಾಗಿ ಕಣ್ಣೀರು ಹಾಕಬೇಡಿ. ಕಾಲ ಅನ್ನೋದು ಕಳೆದುಕೊಂಡಿದ್ರ ಮಹತ್ವ ಅರಿವು ಮೂಡಿಸ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.